ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪಧರ್ಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ಶ್ರವಣ ಮಾಡಿದ್ದೇವೆ, ಗುರುಗಳಿಂದ ಉಪದೇಶ ಹೊಂದಿದ ಸಿದ್ದಪ್ಪ ತನ್ನ ಕೊರಳ ಲಿಂಗವನ್ನು ಬಿಚ್ಚಿ ಗುರುಪಾದಕ್ಕಿಟ್ಟು ನಮಸ್ಕಾರ ಮಾಡಿದ್ದಾರೆ. ಧರ್ಮ ವಿರೋಧವಾಗುತ್ತದೆ, ಅದನ್ನು ಬಿಚ್ಚಬಾರದು ಅಂತ ಗುರುಗಳು ಹೇಳಿದ್ರು ಅವರಂತಾರೆ, ಯಾವನ ಅಂತಃಕರಣ ಚಿನ್ಮಯ ದೀಕ್ಷೆಗೆ ಸಂಬಂಧವಾಗಿದೆಯೋ ಅದಕ್ಕೆ ಮತ್ತೊಂದು ದೀಕ್ಷಾ ಸಂಬಂಧ ಇಲ್ಲ. ಯಾವ ಅಂಗ ತೋರಿಕೆಯಾದ ಪ್ರಪಂಚ ಎಲ್ಲವೂ ಜಡ, ಎಲ್ಲವನ್ನು ಬೆಳಗುವ ನಾನು ಚೈತನ್ಯ ಎಂಬುವ ಪ್ರಜ್ಞೆಯಾದ ನಂತರದಲ್ಲಿ ಜಗವೆಲ್ಲವೂ ಲಿಂಗಮಯವಾದಾಗ, ಜಗವೆಲ್ಲವೂ ಬ್ರಹ್ಮಮಯವಾದಾಗ, ಉತ್ಪತ್ತಿ ಸ್ಥಿತಿ ಪ್ರಳಯಾದಿಗಳೆಲ್ಲವೂ ಕೂಡ ಲಿಂಗದಲ್ಲೇ ತೋರಿ ಅಡಗುತ್ತವೆ ಎಂಬತಕ್ಕಂಥ ಪ್ರಜ್ಞೆಯಾದವನಿಗೆ ಇದರ ಹಂಗೆ ಯಾಕೆ ಗುರುವೇ, ನೀ ಕೊಟ್ಟು ಲಿಂಗವನ್ನು ನೀನ ತಗೋ, ಯಾಕಂದ್ರೆ ಇದಕ್ಕೆ ವಿಲಕ್ಷಣವಾದ ಪರಿಪೂರ್ಣ ಬ್ರಹ್ಮ ನೀನ ಅಂತ ಹೇಳಿ ನೀನ ಉಪದೇಶ ಮಾಡಿದೆ. ಅದು ಅಳವಡಲಿಲ್ಲ ಅಂದ್ರೆ ಆ ಮಾತು ಬೇರೆ ಇತ್ತು. ಅದು ಅಳವಟ್ಟಿದೆ ಅನ್ನುವ ಮಾತು ಇದಕ್ಕೆ ಪ್ರೌಢವಾದ ಅಂತ ಕರೀತಾರೆ. ಪ್ರೌಢವಾದ ಅಂದ್ರೆ ಧೈರ್ಯವಾಗಿ ಏನು ತಿಳಿದದ ಅದು ತಿಳಿದದಂತ ಹೇಳುವುದಕ್ಕನ ಪ್ರೌಢವಾದ ಅಥವಾ ಪ್ರೌಢವಾಣಿ ಅಂತ ಕರೀತಾ ಇದ್ದಾರೆ. ಐತರ್ಯಾದಿ ಉಪನಿಷತ್ತುಗಳಲ್ಲಿ ಭಾಷ್ಯಕಾರರು ಕರ್ಮಖಂಡನೆಯನ್ನು ಮಾಡಿದ್ದಾರೆ. ಯಾಕೆ ಮಾಡಿದರು ಅಂತ ಕೇಳಿದರೆ ಸಿದ್ದಪ್ಪನವ್ರು ಹೇಳ್ತಾರೆ, ನೋಡಿ ಎಲ್ಲೆಲ್ಲಿ ಓದಿದ್ನೋ, ಎಲ್ಲಿ ಐತರ್ಯ ಉಪನಿಷತ್ತು, ಎಲ್ಲಿ ಈಶಾವಾಸ್ಯ, ಎಲ್ಲಿ ಛಾಂದೋಗ್ಯ, ಎಲ್ಲಿ ಬೃಹದಾರಣ್ಯಕ, ಎಲ್ಲಿ ಪ್ರಶ್ನೋಪನಿಷತ್ತು, ಇವೆಲ್ಲವೂ ಕರತಲಾಮಲಕವಾಗಿದ್ದು ಸಿದ್ದಪ್ಪನವರ ಅಂತಃಕರಣದಲ್ಲಿ. ಅಂತಾನೆ ಬ್ರಹ್ಮಜ್ಞಾನಾನಂತರದಲ್ಲಿ ನಡೆಯುತ್ತಿರುವ ಕರ್ಮಗಳೆಲ್ಲವೂ ಫಲವನ್ನು ಕೊಡುವುದಿಲ್ಲ. ಒಂದ ಮಾತು, ಜ್ಞಾನಿನೂ ಕೂಡ ಈ ಲೋಕದಲ್ಲಿ ಕರ್ಮ ಮಾಡಿದಂತೆ ಕಾಣ್ತಾ ಇದ್ದಾನೆ, ಕರ್ಮ ಮಾಡುವವನಂತೆ ಗೋಚರಿಸ್ತಾ ಇದ್ದಾನೆ, ಕರ್ಮಗಳು ಅವನಿಂದ ಆಚರಿಸಲ್ಪಡ್ತಾ ಇದ್ದಾವ ಅಂದಾಗ್ಯಾದ್ರೂ ಕೂಡ ಅವು ಕರ್ಮ ಹ್ಯಾಂಗವಪ್ಪ ಅಂತ ಕೇಳಿದ್ರೆ ಸುಟ್ಟ ಹಗ್ಗದ ಹುರಿಯಂತೆ. ಸುಟ್ಟ ಹಗ್ಗದ ಹುರಿಯಂತೆ. ಹಗ್ಗ ಸುಟ್ಟದ, ಸುಟ್ಟ ಹಗ್ಗ ಹುರಿ ಇದ್ದಂಗೆ ಕಾಣಿಸ್ತದೆ, ಆದರೆ ಹುರಿಯದ ಅಂತ ತಿಳ್ಕೊಂಡು ಆ ಹಗ್ಗದಿಂದ ಹೊರೆ ಕಟ್ಟಲಿಕ್ಕೆ ಬರುವುದಿಲ್ಲ, ಬೂಜದ. ಹಂಗ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ, ಜ್ಞಾನಾಗ್ನಿಯಿಂದ ದಹಿಸಿ ಹೋಗಿರ್ತಕ್ಕಂಥ ಕರ್ಮಗಳು ಕರ್ಮ ಭಾವನೆಗಳೆಲ್ಲವೂ ಕೂಡ ಜ್ಞಾನಿಯಲ್ಲಿ ಸುಟ್ಟ ಹಗ್ಗದ ಹುರಿಯಂತೆ ಕರ್ಮವತ್ತ ಅದು ದರ್ಶನೀಯ ಆದಾಗ್ಯಾದ್ರೂ ಕೂಡ, ಕರ್ಮದಂತೆ ಕಂಡಾಗ್ಯಾದ್ರೂ ಕೂಡ, ಕರ್ಮ ಮಾಡುವವನಂತೆ ಕಾಣ್ತಾ ಇದ್ದಾನೆ ಎಂದಾಗ್ಯಾದರೂ ಸಹಿತ ಆ ಕರ್ಮಗಳು ಹುರಿದ ಬೀಜದಂತೆ ಸುಟ್ಟ ಹಗ್ಗದ ಹುರಿಯಂತೆ ಅವು ಕೆಲಸಕ್ಕೆ ಬರುವುದಿಲ್ಲ, ಆದರೂ ಕೆಲಸಕ್ಕೆ ಬರುವುದಿಲ್ಲ. ಆದ್ದರಿಂದ ಜ್ಞಾನಿಗಿಲ್ಲವು ಕರ್ಮ ಸಂಬಂಧ. ಸಾಮಾನ್ಯ ಮಾನವನಂತೆ ಕಾಣ್ತಾ ಇದ್ದಾನೆ, ಸಾಮಾನ್ಯ ಅಜ್ಞಾನಿ ಅಂತ ಒಮ್ಮೊಮ್ಮೆ ಕಾಣ್ತಾ ಇದ್ದಾನೆ, ಸಾಮಾನ್ಯ ಕರ್ಮಿ ಅಂತ ಒಮ್ಮೊಮ್ಮೆ ಕಾಣಿಸ್ತಾ ಇದ್ದಾನೆ. ಆದರೆ ಆ ಕರ್ಮ ಸಂಬಂಧ ಜ್ಞಾನಿಗೆ ಇಲ್ಲ. ಅದಕ್ಕೆ ಇಲ್ಲದರೆ ತಾವಿಂತು ಜ್ಞಾನಿಗೆ ಇಲ್ಲವಾಶ್ರಯವೆಂಬುದದು ತಾನು. ಆಶ್ರಯ, ಆವರಣ, ಆಶ್ರಮ ಮೂರೂ ಇಲ್ಲ ಜ್ಞಾನಿಗಂತಾರೆ. ಜ್ಞಾನಿ ಗೃಹಸ್ಥನೇನು, ಬ್ರಹ್ಮಚಾರಿ ಏನು, ವಾನಪ್ರಸ್ಥ ಏನು, ಸನ್ಯಾಸಿ ಏನು ಅಂತ ಕೇಳಿದ್ರೆ ಯಾವುದೂ ಅಲ್ಲ. ಅವ ಯಾರು ಅತ್ಯಾಶ್ರಮಿ. ಇವು ಎಲ್ಲ ಆಶ್ರಮಗಳು ಯಾವ ತತ್ವವನ್ನು ಆಶ್ರಯಿಸಿಕೊಂಡು ತೋರುತ್ತಾ ಇದ್ದಾವೋ, ಇವು ಎಲ್ಲ ವರ್ಣಗಳು ಯಾವುದನ್ನು ಆಶ್ರಯಿಸಿಕೊಂಡು ತೋರುತ್ತಿದ್ದಾವೋ ಅದೇ ತಾನಾದವನಿಗೆ ಇವು ತಾನು ಎಂಬತಕ್ಕಂಥ ಪ್ರಜ್ಞೆ ಬರಲಾರ. ಅದಕ್ಕೆ ಸಿದ್ದಪ್ಪನವರ ಆಶ್ರಮ ಯಾವುದಪ್ಪ ಅಂತ ಕೇಳಿದ್ರೆ ಅದು ಆಶ್ರಮಾತೀತ ಆಶ್ರಮ, ಅತ್ಯಾಶ್ರಮ ಅಂತ ಕರೀತಾರದು. ಇದಕ್ಕಿನ್ನೂ ಒಂದು ಸ್ವಲ್ಪ ಮುಂದೆ ಹೋದರೆ ಶಾಸ್ತ್ರಾತಿಕ್ರಮಣ ಅಂತ ಕರೀತಾ ಇದ್ದಾರೆ. ಶಾಸ್ತ್ರಗಳು ಕೂಡ ಅವನಿಗೆ ಅಲ್ಲಿ ಏನು ಹೇಳಲಾರು,
ಅಂಥ ಅವಸ್ಥೆ ಒಂದದ ಏನಪ್ಪ, ಅದನ್ನು ಇಲ್ಲಿ ನಾ ಬಿಚ್ಚೋದಿಲ್ಲ. ಮತ್ತು ಮತ್ತೊಂದು ಏನಿಲ್ಲ ಅವನಿಗೆ ಅಂತಂದ್ರೆ ಗೋತ್ರ ಇಲ್ಲ, ಜಾತಿ ಇಲ್ಲ, ಕುಲ ಇಲ್ಲ. ಸಿದ್ಧಾರೂಢರ ಗೋತ್ರ ಯಾವುದು? ಬ್ರಹ್ಮವೇ ಗೋತ್ರ. ಅದಕ್ಕೆ ಅವ್ರ ಕರ್ಮ ಎಂಥದ್ದಪ್ಪ, ಅವ್ರ ಯಜ್ಞ ಎಂಥದ್ದು? ಬ್ರಹ್ಮಾಗ್ನೋ ಬ್ರಹ್ಮಹವೇ, ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಎಲ್ಲ ಬ್ರಹ್ಮಮಯ, ಸರ್ವವೂ ಬ್ರಹ್ಮಮಯವಾದ ಪುರುಷನಿಗೆ ಇಲ್ಲೇನೂ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಜ್ಞಾನಿಗೆ ಗೋತ್ರ ಇಲ್ಲ, ಜಾತಿ ಇಲ್ಲ. ಜಾತಿ, ಗೋತ್ರ, ವರ್ಣ, ಆಶ್ರಮ ಯಾರಿಗದಾವು ಅಂತ ಕೇಳಿದ್ರೆ ಇವು ಯಾವುದಕ್ಕದಾವು ಅದು ನಾನನ್ನವನಿಗದಾವ. ಇವಿಷ್ಟು ಯಾವುದಕ್ಕದಾವು ಅಂದ್ರೆ ದೇಹಕ್ಕೆ ಉಂಟು. ಆದ್ದರಿಂದ ದೇಹ ನಾನೆಂಬುವವನಿಗೆ ಮಾತ್ರ ಜಾತಿ, ಕುಲ, ಗೋತ್ರ, ಮತಗಳ ಸಂಬಂಧ ಉಂಟು. ಅವನಿಗೆ ವರ್ಣಾಶ್ರಮಗಳ ಸಂಬಂಧ ಉಂಟು. ಯಾರಿಗೆ ದೇಹ ನಾನಲ್ಲ, ನಾನು ಬ್ರಹ್ಮನಿದ್ದೇನೆ ಎಂಬತಕ್ಕಂಥ ಪ್ರಜ್ಞೆ ಇದೆಯೋ ಅಂಥ ಪುಣ್ಯಾತ್ಮನಿಗೆ ಇದರ ಹಂಗೂ ಇಲ್ಲ. ಅದಕ್ಕಂತಾರೆ ಅಪ್ಪವರು, ಹೇಗೆ ದ್ವೈತ ಭಾವವಿದೆಯೋ ಆ ಮಂದಮತಿಗೆ ಕರ್ಮ ಚಿಹ್ನವಿದೆ. ದಾಟಿ ಹೋದವನಿಗೆ ಸಂಬಂಧ ಇಲ್ಲ. ಯಾವನಿಗೆ ದ್ವೈತ ಭಾವದ ಅವನಿಂದ ಕರ್ಮ ನಡೀತದೆ. ಅದು ಹ್ಯಾಂಗ್ ನಡೀತದೆ ಅಂದ್ರೆ ದೇಹವೇ ನಾನೆಂಬ ಭಾವನೆ ಇರೋಣದರಿಂದ, ದೇಹಕ್ಕೆ ಬೇಕಾಗುವ ಫಲಗಳನ್ನು ಆಕಾಂಕ್ಷೆ ಮಾಡಿಕೊಳ್ಳೋಣದರಿಂದ, ಯಲೋಕದಲ್ಲಿ ಸುಖ ಪಡಿಬೇಕು, ಪರಲೋಕದಲ್ಲಿ ಸುಖ ಪಡಿಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಏನ್ ಮಾಡ್ತಾನೆ, ಫಲವನ್ನಿಚ್ಛಿಸಿ ಕರ್ಮಗಳನ್ನು ಮಾಡುವ ಕಾಲದಲ್ಲಿ ರೋಗ ರುಜಿನಗಳು ಬಂದವಪ್ಪ. ಜ್ವರ ಬಂದು, ಟೆಂಪರೇಚರ್ 104, 103 ಬಂದು ಸ್ನಾನ ಮಾಡಬೇಡ ಅಂತ ಡಾಕ್ಟರ್ ಹೇಳ್ಯಾರ. ಈಗರ ಕರ್ಮ ತಪ್ಪಿ ಹೋಗ್ತದೆ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವಕ್ಕೆಲ್ಲ ವಿಧಾನವ. ಮತ್ತೆ ಮುಂದೆ ಆರಾಮಾದ ಮೇಲೆ ಮಾಡ್ಬೇಕು. ಹ್ಯಾಂಗ್ ಮಾಡ್ಬೇಕು ಅಂದ್ರೆ ಪ್ರಾಯಶ್ಚಿತ್ತ ಮಾಡ್ಬೇಕು. ಅವಕ್ಕೆ ಏನೇನು ಕರ್ಮಕ್ಕೆ ತಪ್ಪಿದ್ರೆ ಏನೇನು ಪ್ರಾಯಶ್ಚಿತ್ತ ಎಂಬುದಕ್ಕೆ ಕರ್ಮಕಾಂಡ ಪ್ರಾಯಶ್ಚಿತ್ತದ ಒಂದು ದೊಡ್ಡ ಹೊರಿ ಇಟ್ಟಾರ. ದೊಡ್ಡ ಪ್ರಾಯಶ್ಚಿತ್ತ ನಾ ಹೇಳಕ್ ಒಳ್ಳೆದನ್ನು. ಅದು ಬಿಟ್ಟಿದ್ದೆಲ್ಲ ಹೋಗ್ಬೇಕಲ್ಲ, ಮಾಡ್ಬೇಕಲ್ಲ. ಅದು ಹೋತಂತ ತಿಳ್ಕೋಬೇಕು, ಬಾಕಿದೇನು ಮಾಡೋಂಗಿಲ್ಲ. ಆದ್ದರಿಂದ ಇಲ್ಲಿ ವಿಚಾರ ಮಾಡಿದ್ದಾದರೆ ಕರ್ಮವನ್ನು ಆಚರಿಸ್ತಕ್ಕಂಥ ದ್ವೈತಿ ಅಂತೇನಿದ್ದಾನ ಇವನು ದೇಹದ ಫಲವನ್ನು ಅಪೇಕ್ಷೆ ಮಾಡಿ ಕರ್ಮಗಳನ್ನು ಆಚರಿಸ್ತಾ ಇದ್ದಾನೆ. ರೋಗ ರುಜಿನಾದಿಗಳಿಂದ ಅದೇನಾದರೂ ಕೆಟ್ಟು ಅಂದ್ರೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ತಾ ಇದ್ದಾನೆ. ನೋಡು, ಮತ್ತ ಪ್ರಾಯಶ್ಚಿತ್ತಮಮ್ಮಾಗೊಳುತ್ತ ಉತ್ತಮ ಗೋತ್ರ ಜಾತಿಗಳು ಉದಿಸಿ ಏನು ಅಲ್ಲಿ ಎಂಥ ಅಹಂಕಾರದ. ನಾವು ಹುಟ್ಟಿದ್ದು ಬಹಳ ಚಲೋ ಜಾತಿ, ನಾವು ಉತ್ತಮ ಕುಲದಲ್ಲಿ ಹುಟ್ಟಿವಿ, ನಾವು ಉತ್ತಮ ಕರ್ಮಗಳನ್ನು ಆಚರಿಸುವವರು ಏನಪ್ಪ. ಇಷ್ಟು ಭ್ರಾಂತಿಯಿಂದ ದೇಹಾಭಿಮಾನ ಇರ್ತದೆ. ಏನಪ್ಪ ಇದು, ಈ ಶರೀರ ಅಂತಿಂತ ಜಾತಿಯಾಗ ಹುಟ್ಟಿಲ್ಲಿದು. ಹುಟ್ಟಿದ್ ನಮಗೆ ಗೊತ್ತದ, ಏನೇನು ಕೂಡಿ ಹುಟ್ಟ್ಯದ ಗೊತ್ತದ, ಇದ್ರೊಳಗೆ ಏನೇನವ ಗೊತ್ತದ. ಇಷ್ಟು ಮಟ್ಟಿಗೆ ಕಟ್ಟಿದ ಹೊಲಸಿಗೆ ನಂದು ಅಂತ ನೀವು ಯಾರು ಕರ್ಮಿ ಏನಪ್ಪ ತೊಳಿತಾನದನ್ನ ತೊಳಿ ಸ್ನಾನ ಮಾಡಲಿ ಅಂತ ತಪ್ಪಲ್ಲ. ಕರ್ಮ ಹೋಗುದಿಲ್ಲ. ಪಿಡಿಯೋಳು ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧಮಪ್ಪುದೆ. ಒಂದು ಮುಷ್ಟಿಯಲ್ಲಿ ಕೆಸರು ಮುಟ್ಟಿ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ಆ ಮುಷ್ಟಿಯ ಮೇಲೆ ಚಲೋ ಬಿಸಿನೀರು ಹಾಕಿ ಮೈಸೂರು ಶಾಂಡಲ್ ಸೋಪ್ ಹಾಕಿ ತೊಳೆದಿವಿ ಅಂತಂದ್ರೆ ಒಳಗಿದ್ದ ಕೆಸರು ಹೋಗುತ್ತದೆಯೇ? ಹೋಗುದಿಲ್ಲ. ಶರೀರ ನಾನೆಂಬ ಅಹಂಕಾರ ಇರುವ ಪರ್ಯಂತರ, ಶರೀರ ನಾನೆಂಬ ಭ್ರಾಂತಿ ಇರುವ ಪರ್ಯಂತರ ನೀ ಎಂಥ ಕರ್ಮಗಳನ್ನು ಮಾಡಿದ್ರು ಕೂಡ ಶಾಂತಿ ಸಿಗಲಾರದು. ಆದ್ದರಿಂದ ಇಲ್ಲಿ ತಿಳುವಳಿಕೆ ಇಲ್ಲದೆ ಭ್ರಾಂತಿಯಿಂದ ಯಾವ ಕರ್ಮಿ ಕೊಳಿತ ಇದ್ದಾನ ಅವನಿಗೆ ನೀವು ಇದನ್ನು ಕಟ್ಕೋ ಅಂತ ಹೇಳ್ರಿ. ಪರಂತು ದಯವಿಟ್ಟು ನೀವ ನನ್ನ ಆ ಕಡೆಗೆ ದಾಟಿಸಿ ಮತ್ತೆ ಈ ಕಡೆಗೆ ಎಳ್ಕೊಂಬರ್ಬೇಡ್ರಿ ಅಂತ ಗುರುಗಳಿಗೆ ಸಿದ್ದಪ್ಪನವರು ಯಾವಾಗ ಅಂದ್ರೋ, ಗುರುಗಳು ಕುಂತಿದ್ನೆಲ್ಲ ಕೇಳಿದ್ರು. ಗಜಂಡ ಸ್ವಾಮಿಗಳು, ನಾನೆಂತ ಧನ್ಯ, ಇಂಥ ಒಬ್ಬ ಉತ್ತಮ ಪುರುಷನನ್ನು ನೋಡಿದ್ನೆಲ್ಲ.
ಇಂಥ ಒಬ್ಬ ಉತ್ತಮ ಅಧಿಕಾರಿಯನ್ನು ನೋಡಿನಲ್ಲ, ಇಂಥ ಒಬ್ಬ ವರಮುಮುಕ್ಷು ದರ್ಶನ ಅನ್ನಲ್ಲ, ನಾನೂ ಧನ್ಯ ಎಂಬುದಾಗಿ ಗುರುಗಳಂತಾರೆ. ಮತ್ತು ಗುರುಗಳು ಹಂಗೆ ಉದ್ಗಾರ ತೆಗಿಬೇಕಾದ್ರೆ ಶಿಕ್ಷೆ ಹೆಂಗಿರ್ಬೇಕು, ಮತ್ತಿಲ್ಲ ಅಂದ್ರೆ ಗುರುಗಳು ಹಣೆ ಬರಬೇಡ. ಯಾಕಾರ ಈ ಶಿಕ್ಷಣ ಮಾಡ್ಕೊಂಡಿದ್ದೇನಪ್ಪ ದೇವ, ಅವನರ ನಾನರ ಲಗುನು ಹೋಗ್ಬೇಕಪ್ಪ ಮಾರಾಯ ಅನ್ನೋ ಲೆಕ್ಕಕ್ಕೆ ಬರಬಾರದ್ರಿ. ಆದ್ದರಿಂದ ನೈಜವಾಗಿರ್ತಕ್ಕಂಥ ಪ್ರಣಾಳಿಕೆಗಳನ್ನು ಸರಿಯಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ವರಮುಮುಕ್ಷು ಅಂತೇನಿದ್ದಾನ ಅವ ಸಿಗುದು ದುರ್ಲಭ ಅಂತ ಹೇಳ್ತಾರೆ. ಅದಕ್ಕಂತಾರೆ ಗುರುಗಳು ಅದನ್ನು ವಿಚಾರ ಮಾಡ್ತಾ ಇದ್ದಾರೆ. ಇವನು ಬರೇ ಶಿವನ ಅವತಾರ ಅಂತ ತಿಳ್ಕೊಂಡಿದ್ದೆ ನಾನು, ಬರೇ ಶಿವ ಅಲ್ಲ ಇವ, ಶಿವಾಂಶ ಸಂಭೂತ ಹೌದು, ಜೊತೆಗೆ ಸರಸ್ವತಿ ಇಲ್ಲಿ ಬಂದಾಳ. ಆದ್ದರಿಂದ ಇಂದುಧರ ಸರಸ್ವತಿ ಇವರಿಬ್ಬರ ಅಂಶನಾಗಿರುವ ಈ ಪುಣ್ಯಾತ್ಮನನ್ನ ಏನಂತ ಹೊಗಳ್ಳಿ ಅಂತ ಹೇಳಿ ಅವಾಗ ಗಜೇಂದ್ರ ಸ್ವಾಮಿಗಳು ಆತನನ್ನು ಕರೆದು ಮತ್ತೆ ತೊಡೆ ಮೇಲೆ ಕೂಡಿಸಿಕೊಂಡು ಒಂದು ಮಾತಂತಾರೆ. ಆದುದರು ಸರೆ ಸಿದ್ಧನಾಮವ ನಾದಿ ಬ್ರಹ್ಮದೊಳೆವನ ವೃತ್ತಿಯು ಮೋದದಿಂದಾರೂಢ ಮಾಗಲ್ ದ್ವಿತಯಮೆಂದೆನಿಪ. ಆದು ದುರ್ಯಾರೂಢ ನಾಮವ ದುರು ಬರೆಯುವುದಿಲ್ಲದೇನೋ ವೇದವರಿತಿಹ ಪರಮ ವಿದ್ಯಾ ಮೂರ್ತಿ ತಾನಿರಲು, ಮೂರ್ತಿ ತಾನಿರಲು. ಹೆಸರು ಸಿದ್ಧ, ಬರೇ ಸಿದ್ಧಲ್ಲ, ಅವ ತಪೋ ಸಿದ್ಧ, ಅವ ಯೋಗ ಸಿದ್ಧ, ಈಗ ಸದ್ಯಕ್ಕಾಗಿದ್ದು ಜ್ಞಾನ ಸಿದ್ಧ. ಜ್ಞಾನ ಸಿದ್ಧ ಇವನ ವೃತ್ತಿಯು ಬ್ರಹ್ಮದಲ್ಲಿ ಆರೂಢವಾಗಿರುವುದರಿಂದ ಈ ಸಿದ್ಧನು ಇಂದಿನಿಂದ ಸಿದ್ಧಾರೂಢ. ಅಷ್ಟೇ ಅಲ್ಲ, ಸಕಲ ವೇದಾಂತಗಳ ಪ್ರಜ್ಞೆ ಇರೋಣದರಿಂದ, ಸರಸ್ವತಿಯೇ ಇಲ್ಲಿ ಬಂದಿರೋಣದರಿಂದ ಸಿದ್ಧಾರೂಢ ಎಂಬುವ ಈ ಶಬ್ದದ ಮುಂದೆ ಭಾರತಿ ಎಂಬುದೊಂದಿಟ್ಟು ಸಿದ್ಧಾರೂಢ ಭಾರತಿ ಎಂಬುದಾಗಿ ಗುರುಗಳು ಪ್ರೀತಿಯಿಂದ ಆತನನ್ನು ಅಪ್ಪಿಕೊಂಡು ಹೆಸರು ಇಡ್ತಾ ಇದ್ದಾರೆ. ಇವು ಎಷ್ಟೋ ಯುಗಗಳಲ್ಲಿ ಯಾವಾಗ ಒಮ್ಮೆ ಎಲ್ಲೋ ಒಬ್ಬರು ಬಂದು ಹೋಗ್ತಾ ಇದ್ದಾರೆ. ಎಲ್ಲರೂ ಆಗ್ತಾರೆ ಅಂತಲ್ಲ, ಗುರುಗಳಿಂದ ಸೈ ಅನಿಸಿಕೊಳ್ಳುವ ಶಿಷ್ಯತ್ವ ಸಾಮಾನ್ಯ ಶಿಷ್ಯತ್ವ ಅಲ್ಲ. ಯಾಕಂದ್ರೆ ತಯಾರಿ ಬಂದಿರ್ತದ ಅಂತಃಕರಣ, ಇಲ್ಲಿ ಬಂದೇನೋ ಮಾಡಿಕೊಳ್ಳೋದು ಉಳಿದಿರುವುದಿಲ್ಲ, ಅಲ್ಲಿಂದಲೇ ಎಲ್ಲ ಕಟ್ಟಿಕೊಂಡು ಬಂದಿರ್ತಾ ಇದ್ದಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಎರಡು ಮಾತು ಹೇಳ್ತಾರೆ. ಸಿದ್ಧರಲ್ಲಿ ಇಬ್ರು, ಯಾರ್ಯಾರು ಅಂತ ಕೇಳಿದ್ರೆ ಒಬ್ಬವ ಸಾಧನಾ ಸಿದ್ಧ, ಇನ್ನೊಬ್ಬವ ಕೃಪಾಸಿದ್ಧ. ಕೃಪಾಸಿದ್ಧ ಅಂತೇನಿರ್ತಾನೆ ಅವ ತಯಾರಿಯಾಗಿ ತಾಯಿ ಗರ್ಭದಿಂದ ಭೂಮಿಗೆ ಬರುವಾಗಲೇ ಸಿದ್ಧನಾಗಿ ಬಂದಿರ್ತಾ ಇದ್ದಾನೆ. ಗುರು ನಿಮಿತ್ತ ಮಾತ್ರ ಅವಶ್ಯಕತೆ ಇರ್ತಾನೆ. ಇವಾಗ ಕೃಪಾಸಿದ್ಧ ಅಂತ ಕರೀತಾರೆ. ಇನ್ನ ಸಾಧನಾ ಸಿದ್ಧ ಅಂತೇನಿರ್ತಾನೆ ಇವ ಇಲ್ಲಿ ಬಂದು ಸಾಧನೆಗಳನ್ನು ಮಾಡಿ ಸಿದ್ಧಾವಸ್ಥೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನಾದ್ಯಪಿ ಸಿದ್ಧಾವಸ್ಥೆಯನ್ನ ಪಡಿತಾ ಇದ್ದಾನೆ. ಇವನಿಗೆ ಸಾಧನಾ ಸಿದ್ಧ ಅಂತ ಕರೀತಾ ಇದ್ದಾರೆ. ಈ ರೀತಿ ಕೃಪಾಸಿದ್ಧರಾಗಿರ್ತಕ್ಕಂಥ ಸಿದ್ಧಾರೂಢ ಭಾರತೀಯವರನ್ನ ಗುರುಗಳು ಪ್ರೀತಿಯಿಂದ ಅಪ್ಪಿಕೊಂಡು ಸಿದ್ಧಾರೂಢ ಭಾರತಿ ಎಂಬುದಾಗಿ ನಾಮಕರಣವನ್ನು ಮಾಡಿದರು. ನಾಮಕರಣವನ್ನು ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ ಅಲ್ಲಿ, ಯಾಕಂದ್ರೆ ಆಶ್ರಮ ಬದಲಾತು, ಅವರಿಟ್ಟುಕೊಂಡು ಆಶ್ರಮ ಆಗಲಿಲ್ಲ. ಹೇಳ್ತೇನೆ, ಈಗ ಸನ್ಯಾಸಿನೂ ಆಗಬೇಕು, ಕೊರಳಗೆ ಯಾವುದರ ಜಾತಿ ಚಿಹ್ನೆ ಇರಬೇಕು ಅಂದ್ರೆ ಆಗಂಗಿಲ್ರಿ. ಅದು ಅದಕ್ಕೆ ಏನು ಮಾಡ್ತಾರೆ, ಸನ್ಯಾಸನ ಮೊದಲು ಬಿಕ್ಕಟ್ಟದು. ಸನ್ಯಾಸವನ್ನು ಕೊಡುವ ಕಾಲದಲ್ಲಿ ಬಹಳ ನಿಯಮಗಳವು.
ನಿಮ್ಮ ಲಗ್ನದಾಗೂ ಅಷ್ಟು ನೇಮಿಲ್ಲ. ಆ ಸನ್ಯಾಸ ಕೊಡಬೇಕಾದ ಕಾಲದಲ್ಲಿ ವಿರಜಾ ಹೋಮ ಅಂತ ಒಂದು ಹೋಮದ, ಆ ವಿರಜಾ ಹೋಮವನ್ನು ಮಾಡಿ ಆ ಹೋಮದ ಅಗ್ನಿಯಲ್ಲಿ ಉಡದಾರ, ಜನಿವಾರ ಅಥವಾ ನಿಮ್ಮದು ಯಾವುದೋ ಜಾತಿಯ ಲಕ್ಷಣ, ನಿಮ್ಮ ತಲೆ ಮ್ಯಾಗಿದ್ದ ಜುಟ್ಲ ಇವನ್ನೆಲ್ಲ ತೆಗೆದು ಮೊದಲು ಬೆಂಕಿಯಾಗಿ ಹಾಕಿಸ್ತಾರೆ. ಇದು ಮೊದಲೇ ಕೆಲಸ. ಉಡದಾರ ಸಹಿತ ಇರಂಗಿಲ್ಲ. ಈಗ ಅದನ್ನು ಭಾಳ ಜನ ಹೆಣ್ಮಕ್ಳು ಬೈತಾರೆ, ನೀನು ಉಡದಾರ ಹರಿಲಿ ಅಂತ. ಭಾಳ ಚಲೋ ಅದು. ಉಡದಾರ ಹರಿದ್ರೆ ಭವನ ಹರಿದು ಹೋಗ್ತಾ ಅಲ್ಲಿಗೆ. ಇವ್ರು ಸಿಟ್ಟಿಗೆ ಹೇಳ್ತಾರೆ, ಹಂಗ್ಯಾಕಂತಿ ಅಂತೇಳಿ. ಉಡದಾರ ಹರಿಲಿ ಅಂದ್ರೆ ಹರಿದು ಹಾಳಾಗಿ ಹೋಗಿ. ಇಷ್ಟು ಮಾಡಿ ಇವನ ಕಡೆಯಿಂದ ತಂದೆ ತಾಯಿ ಶ್ರಾದ್ದ ಮಾಡಿಸ್ತಾರೆ. ಅವ್ರು ಇರ್ತಾರಿಲ್ಲಿ, ತಂದೆ ತಾಯಿ ಇರ್ತಾರೆ ಜೀವಂತ ಇದ್ರೂ ತಂದೆ ತಾಯಿ ಶ್ರಾದ್ದ ಮಾಡಿಸ್ತಾರೆ. ಮೊದಲೇ ಶ್ರಾದ್ದ ಮಾಡಿದ ಮೇಲೆ ಅವನ ಶ್ರಾದ್ದನ ಅವನ ಕೈಲಿ ಮಾಡಿಸ್ತಾರೆ. ಬದುಕಿದ್ದಾಗಲೇ ಇದು, ಅವ ಬದುಕಿದ್ದಾಗಲೇ ಅವನ ಶ್ರಾದ್ದವನ್ನ ಅವನ ಕೈಲೇ ಮಾಡಿಸಿ, ಅಂದ್ರೆ ಹಿಂದಿನ ಕುಲ ಗೋತ್ರ, ತಂದೆ ತಾಯಿ, ಬಂಧು ಬಳಗ, ಬಾಂಧವರು, ಲೋಕ ಸಂಬಂಧ ಎಲ್ಲ ತಪ್ಪಿಸಿ ಅದನ್ನ ಬೆಂಕಿಯಾಗಿ ಹಾಕಿ ಇವನ ಶ್ರಾದ್ದ ಇವನ ಕೈಲಿ ಮಾಡಿಸಿ, ಆಮೇಲೆ ಕೌಪಿನ ಕೊಟ್ಟು, ಆಮೇಲೆ ಜೋಳಿಗೆ, ದಂಡ, ಕಮಂಡಲ, ಪಾದುಕೆಗಳನ್ನು ಕೊಟ್ಟು, ತಂದೆ ತಾಯಿ ಇದ್ರೆ ಅಥವಾ ಹೆಂಡತಿದ್ದಾಗನ ಇವ ಸನ್ಯಾಸ ತಗೊಂಡಿದ್ದ ಅಂದ್ರೆ ಮೊದಲನೇ ಭಿಕ್ಷಾ ತಾಯಿಯಿಂದಲೂ, ಎರಡನೇ ಭಿಕ್ಷಾ ತಂದೆಯಿಂದಲೂ, ಮೂರನೇ ಭಿಕ್ಷಾ ಹೆಂಡತಿಯಿಂದಲೂ ಪಡೆದು ಭವತೆ ಭಿಕ್ಷಾಂದೇಹಿ ಎಂದು ಆಮೇಲೆ ಮುಂದೆ ಹೋಗ್ಬೇಕು ಅಂತ ನೇಮದ. ಮತ್ತು ಸನ್ಯಾಸಾಶ್ರಮನ ಇಷ್ಟು ವಿಚಿತ್ರದ ಇದು ಏನ್ರಿ. ಮತ್ತು ಇದನ್ನು ದಾಟಿದ ಆಶ್ರಮ ಆರೂಢ ಆಶ್ರಮ ಅದು. ಮತ್ತಿನ್ನು ಹೆಂಗಿರ್ಬೇಕಲ್ಲೇ. ಆದ್ದರಿಂದ ಸಿದ್ಧಾರೂಢ ಭಾರತಿ ನಾಮಕರಣವನ್ನ ಮಾಡಿದ ನಂತರನೂ ಕೂಡ ಗುರುಗಳು ಆತನಿಗೆ ಮತ್ತೊಂದು ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅವಧೂತ ದೀಕ್ಷಾ ಅಂತ ಕರೀತಾ ಇದ್ದಾರೆ. ಮಂಗಲ ಸ್ನಾನವನ್ನು ಮಾಡಿಸಿ ಶಾಸ್ತ್ರೋಕ್ತ ವಿಧಿಯಿಂದ ಅವಧೂತಾಶ್ರಮವನ್ನು ಕೊಟ್ಟಿದ್ದಾರೆ. ಅವಧೂತಾಶ್ರಮ ಅದು ಸಾಧಾರಣ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬತಕ್ಕಂಥ 4 ಆಶ್ರಮಗಳನ್ನು ದಾಟಿರ್ತಕ್ಕಂಥ ಅವಸ್ಥಾ. ಅವರಿಗೆ ಅವಧೂತರು ಅಂತ ಕರೀತಾ ಇದ್ದಾರೆ. ಅವಧೂತಾಶ್ರಮವನ್ನು ಕೊಟ್ಟು ನಿನಗೆ ಇಂದಿನಿಂದ ಅಪ್ಪ ಸಿದ್ಧಾರೂಢ ಭಾರತಿ ಎಂಬುವುದೇ ನಾಮ. ಈ ನಾಮವನ್ನು ಹೊತ್ತು ಈ ಜಗತ್ತಿನಲ್ಲಿ ನೀನು ಪರಮ ಪಾವನ ಮೂರ್ತಿಯಾಗು. ಸಾಮಾನ್ಯ ಅಲ್ಲ, ನಿನ್ನಂಥ ಜ್ಞಾನಿಗಳು ಸಿಗುವುದು ದುರ್ಲಭ ಅಂಥೇಳಿ ಗುರುಗಳು ಸಿದ್ಧಾರೂಢ ಭಾರತೀಯವರನ್ನ ಅವಧೂತಾಶ್ರಮ ಕೊಟ್ಟು ನಿಲ್ಲಿಸಿಕೊಂಡು ಒಂದು ಮಾತು ಹೇಳ್ತಾರೆ. ಇದು ಕಲಿಯುಗ, ವಿಚಿತ್ರ ಯುಗ. ಇದರಲ್ಲಿ ಏನೇನು ನೋಡ್ತೀವೋ, ಏನೇನು ಕಾಣ್ತೀವೋ ಹೇಳಿಕ್ ಬರುವುದಿಲ್ಲ. ಧರ್ಮ ಎಲ್ಲೋ ಮೂಲೆಯಲ್ಲಿ ಕೂತದ, ಸತ್ಯ ಎಲ್ಲೋ ಮೂಲೆಯಲ್ಲಿ ಕೂಡುತ್ತದೆ, ಅಸತ್ಯ ಸತ್ಯದಂತೆ ಬೆಳಗುತ್ತದೆ, ಅಧರ್ಮ ಧರ್ಮದಂತೆ ಬೆಳಗುತ್ತದೆ. ಎಲ್ಲಿ ಪಾಪ ಅದ ಅಲ್ಲಿ ಜಯ ಅದ, ಎಲ್ಲಿ ಪುಣ್ಯ ಅದ ಅಲ್ಲಿ ಅಪಜಯ ಅದ. ಯಾಕಂದ್ರೆ ಸತ್ಯ ಸುಳ್ಳು ಇವೆರಡು ಒಂದೇ ಮುಖ. ಇವು ಅಕ್ಕ ತಂಗಿ ಅಂತವ್ರಿಬ್ರು, ಅಕ್ಕ ತಂಗಿ ಅಂತ. ಅದು ಏನಾಯ್ತು, ಸತ್ಯವನ ಮೇಲೆ ಜನರು ಭಾಳ ಪ್ರೀತಿದ್ರು, ಈ ಸುಳ್ಳವನ ಮೇಲೆ ಜನರು ದ್ವೇಷಿತ್ತು ಒಂದಾನೊಂದು ಕಾಲದೊಳಗೆ. ಏನಾಯ್ತು ಅಂದ್ರೆ ಊರಾಗ ಯಾವುದರ ಜಾತ್ರೆ ಆಗಲಿ, ಯಾವುದರ ದೇವತಾ ಪ್ರತಿಷ್ಠಾಪನೆ ಆಗಲಿ, ಇಂಥವು ನಡೆದವು ಅಂದ್ರೆ ಸತ್ಯವನ್ನು ಕರ್ಕೊಂಡ್ಬಂದು ಎಲ್ಲರೂ ಆಕಿ ಸನ್ನಿಧಾನದೊಳಗೆ ಅದು ಮಾಡ್ತಾ ಇದ್ರು. ಇದನ್ನ ನೋಡಿ ಸುಳ್ಳಿಗೆ ಹೊಟ್ಯಾಗ ಸಂಕಟಾಗಿ ಈ ಸತ್ಯನ ಎಂದ ನಿರ್ನಾಮ ಮಾಡೇನು ಅಂತ ಸುಳ್ಳು ಪ್ರಯತ್ನ ಮಾಡ್ತಿತ್ತಂತ. ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ಹಿಂಗೆ ಒಂದು ದಿವಸ ಒಂದು ಹಳ್ಳಿಯವರು ಜಾತ್ರೆಗೆ ಬರ್ಬೇಕ್ರಿ ಅವ್ವ ಅಂಥೇಳಿ ಸತ್ಯವ್ಗೆ ಹೇಳಿದರು. ಸತ್ಯವ್ ಹ್ಞೂ ಅನ್ಲು. ಇದು ಸುಳ್ಳವ್ಗೆ ಗೊತ್ತಾಯ್ತು. ಸುಳ್ಳವ್ಗೆ ಗೊತ್ತಾಗಿ ಏನು ಮಾಡಿರ್ಲಕ್ಕಿ,
ಸತ್ಯ ಒಂದು ಯೂನಿಫಾರ್ಮ್ ಬೇರೆ, ಆಕಿವೆಲ್ಲ ಬಿಳೆ ಡ್ರೆಸ್ಸು ಏನ್ರಿ, ಎಲ್ಲೆಲ್ಲೂ ಕಲೆ ಇಲ್ಲ. ಸುಳ್ಳ ಒಂದು ಹಂಗಲ್ಲ, ನಾನಾ ನಮೂನಿ ಬಣ್ಣ, ನಾನಾ ನಮೂನಿ ಕಪ್ಪು. ಈಗ ನೋಡ್ತಿರಲ್ಲ, ಆಕಾರಕ್ಕೆ ಇಟ್ಟೋದಿಲ್ಲ, ದೇವರಿಗೆ ಗೊತ್ತು. ಮತ್ತು ನೀವು ಸುಳ್ಳವಂತ ತಿಳ್ಕೊಂಡ್ರಿ ಯಾರು? ಅಲ್ದೋಯಪ್ಪ, ನೀವೆಲ್ಲ ಸತ್ಯವನ್ ಕಂಪನಿನ ನೀವು. ಅದು ಏನು ಮಾಡ್ತು, ಆ ಹಳ್ಳಿಗೆ ಹೋಗುವಾಗ ಸತ್ಯವ ಸುಮ್ಮನೆ ಹೋಗಲಿಲ್ಲ. ದೊಡ್ಡ ಕೆರೆ, ನೀರು ಚಲೋ ಇದ್ದು, ಸ್ನಾನ ಮಾಡ್ಬೇಕಂತ ಹೇಳಿ ದಂಡಿ ಮ್ಯಾಗ ಅರಿವಿ ಇಟ್ಟು ಅದು ಸ್ನಾನ ಮಾಡಕ್ಕೆ ಹೋಯ್ತು. ಯಾವುದು? ಸತ್ಯವ. ಸುಳ್ಳವ ಈ ಹಾದಿ ನೋಡ್ತಿತ್ತಲ್ಲ, ನೋಡಿದ್ದ ಇದು ಏನು ಮಾಡ್ತು, ತಾನು ಜಳಕ ಮಾಡ್ತೀನಿ ಅಕ್ಕ ಅಂಥೇಳಿ ಜಳಕ ಮಾಡಕ್ಕೆ ಹೋಗಿ ಬಡ ಬಡ ಲಗುನು ಮುಂಚೆ ಎದ್ದಕ್ಕಿನ ಆ ಸತ್ಯವನ ಅರಿವಿ ಹಾಕ್ಕೊಂಡು ಹೋಗ್ಬಿಡ್ತು. ಬಿಡ ಸತ್ಯವನ ಅರಿವಿ ಹಾಕ್ಕೊಂಡು ಹೋಗ್ಬಿಡ್ತು. ಊರ ಜನರೆಲ್ಲ ಸತ್ಯವು ಬಂದ್ಲ ಅಂಥೇಳಿ ಛತ್ರ ಚಾಮರ ಅವು ಇವುಗಳಿಂದ ಪ್ರೀತಿ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ಇದು ಸುಳ್ಳು, ಇದು ಸತ್ಯವು ಎದ್ದು ನೋಡಿಲ್ಲು, ತನ್ನ ಅರಿವಿನೂ ಇರಲಿಲ್ಲ, ಸುಳ್ಳವನು ಇರಲಿಲ್ಲ. ಛೇ ಛೇ ಛೇ, ಗಾತಾತು. ನನ್ನ ಅರಿವಿ ಹಾಕ್ಕೊಂಡು ಆಕೆ ಹೋಗಳಂದ್ಮೇಲೆ ಆಕೆಗೆ ಸತ್ಯವು ಅಂತ ತಿಳ್ಕೊಂಡಾರೆ. ಇನ್ನು ಉಳಿದ ಅರಿವಿನ ನಾನು ಹಾಕ್ಕೊಂಡು ಹೋದ್ರೆ ನನಗಿದು ಬಗೆಹರಿಯೋದಿಲ್ಲ. ದಿಗಂಬರಿ ಇದ್ರೂ ಅಡ್ಡಿ ಇಲ್ಲ, ಯಾಕೆ ಅರಿವಿ ಸುಳ್ಳು ಅರಿವಿ ಯಾಕೆ ಹಾಕೋಬೇಕಂತೇಳಿ ಅದು ಸತ್ಯ ದಿಗಂಬರ ಆತು, ಸುಳ್ಳು ಸತ್ಯದಂಗೆ ಮೆರಿತು. ಇದಕ್ಕೆ ಕಲಿ ಪ್ರಭಾವ. ಸುಳ್ಳು ಹೇಳೋರಿಗೆ ಎಷ್ಟು ಕಿಮ್ಮತ್ತದ ಅಂತೀರಿ ನೀವು? ಸುಳ್ಳು ಹೇಳೋದು, ಭ್ರಷ್ಟಾಚಾರ ಮಾಡೋದು, ಅನಾಚಾರ ಮಾಡೋದು. ನಿತ್ಯ ಕಳ್ಳರಿಗುಂಟು ಮತ್ತೆ ಹಾದರಕ್ಕುಂಟು, ಉತ್ತಮರಿಗಿಲ್ಲವೀ ಕಾಲ ಪಾಪ. ಧರ್ಮಕ್ಕೆ ಕೈಬಾರದೀ ಕಾಲ, ಪಾಪ ಕರ್ಮಕ್ಕೆ ಮನಸೋಲುವ ದೀಪ ಈ ಕಾಲ ಪಾಪ. ಪುರಂದಾಸರಂತಾರೆ, ಅಬ್ಬಾ ಇದು ಎಂಥವ್ರಿಗದಪ್ಪ ಕಾಲ ಅಂತಂದ್ರೆ ಅದು ಕಲಿ ಪ್ರಭಾವ. ಅದಕ್ಕೆ ಯಾರು ಏನು ಮಾಡಕ್ ಬರೋಂಗಿಲ್ರಿ. ಅವ ಹೆಂಗ್ ನಡೆಸ್ತಾನ ಹಂಗೆ ಹೋಗುದು. ಯಾರ್ಯಾರ ಹೃದಯದಲ್ಲಿ ಹೆಂಗ್ ಹೋಗ್ತಾನೋ, ಏನೇನು ಮಾಡಿಸ್ತಾನೋ, ಏನೇನು ಮಾತಾಡಿಸ್ತಾನೋ, ಏನೇನಾಗಿ ಪ್ರತ್ಯಕ್ಷ ಆಗ್ತಾನೋ ಹೇಳಿಕ್ ಬರುದಿಲ್ಲ. ಇದು ಕಲಿಕಾಲ. ಭಕ್ತಿಯಲ್ಲಿನೂ ಕೂಡ ಈ ಕಲಿ ಪ್ರವೇಶ ಆಗ್ಯಾರ. ಅವು ದೇವ್ರೂ ಏನು ಮಾಡಕ್ ಬರಂಗಿಲ್ರಿ. ಈಗ ಅಕಸ್ಮಾತ್ ದೇವ್ರ ಕೃಪಾಬೇಕಾಗಿತ್ತು ನಿಮಗಂತಂದ್ರೆ ಭ್ರಷ್ಟಾಚಾರದ ದುಡ್ಡು ತಗೊಂಡು ಹೋಗಿ ಮಂಗಳಾರತಿ ಮಾಡುದು. ಇವತ್ತೊಬ್ಬನ ಕಿಸೆ ಕತ್ತರಿಸಿ ₹100 ಬಂದು ಅಂದ್ರೆ ಹನುಮಪ್ಪ ಹೋಗಿ ಒಂದು ತೆಂಗಿನಕಾಯಿ ಒಡೆದು ಒಂದು ಹೂವಿನ ಸರ ಹಾಕಿ ಬಂದ್ಬಿಡುದು. ಮತ್ತು ನಾಳೆ ನಾ ಭ್ರಷ್ಟಾಚಾರ ಮಾಡುವಾಗ ನಂಗೆ ನಿಂಗೆ ಅನುಗ್ರಹ ಇರಲಿಪ್ಪ. ಅದು ಹನುಮಪ್ಪ ಹಣಿ 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 ಬಡ್ಕೊಂಡು ಎಲ್ಲಾರ ಹೋದೆನಂದಿಯ ಗುಡಿಯಾಗಿಟ್ಟು ಕಿಲಿ ಹಾಕ್ಯಾರ. ಇಲ್ಲೇ ಇದ್ದೇನೆಂದಿಯ ಇಂಥವ್ರ ಮುಖ ನೋಡ್ಬೇಕು. ಏನು ಮಾಡಲಿ ಅಂತ ದೇವರಿಗೂ ಕೂಡ ಸಮಸ್ಯವಾಗಿರ್ತಕ್ಕಂಥ ಪ್ರಸಂಗ ಕಲಿಯುಗ. ಎಲ್ಲೆಲ್ಲಿ ಏನೇನು ಬುದ್ಧಿ ಹುಡ್ತದೋ ಹೇಳಿಕ್ ಬರುದಿಲ್ಲ. ಅದಕ್ಕೆ ಜಗತ್ತಿನ ಜನರು ಭಕ್ತಿ ಕರ್ಮಗಳು ಅಳಿದು ಭಕ್ತಿ ಧರ್ಮಗಳು ಉಳಿದು ಸ್ವೇಚ್ಛೆಗಳಾಗಿ ನಡೆಯುತ್ತಾ ದುಷ್ಟರಾಗುತ್ತಿದ್ದಾರೆ. ಅಪಾ ಸಿದ್ಧಾರೂಢ ಭಾರತಿ, ಸಾಮಾನ್ಯ ಕಾಲ ಅಲ್ಲ ಇದು, ಸಾಮಾನ್ಯ ಕಾಲ ಅಲ್ಲ. ನೀವು ಎಲ್ಲಿ ಬೇಕಾದಲ್ಲಿ ನೋಡ್ರಿ, ನೀವು ಅಕಸ್ಮಾತ್ ಒಂದು ಆಫೀಸಿನೊಳಗೆ ಒಬ್ಬ ಖರೆ ಹೇಳಿ ಬದುಕಬೇಕಂತೂ ಹಾದ ಅಂದ್ರೆ ಅವನ ಹೆಣನ ಹೊರಗೆ ಬಂದಿತ್ತ ಹೊರತು ಅವ ಸರಿಯಾಗಿ ಬದುಕಕ್ಕೆ ಸಾಧ್ಯ ಇಲ್ಲ. ನನ್ನ ಮುಂದೆ ಅಂತಾರೆ ಕೆಲವು ಮಂದಿ, ಅವನ್ರೆ ಏನ್ ಧರ್ಮ ಧರ್ಮ ಅಂತ ಕುಂಡಿರ್ತಾನ್ರಿ ಅವ, ತಾನು ತಿನ್ನವಲ್ಲ ಮಂದಿಗೂ ತಿನ್ನಿಸವಲ್ಲ. ಏನ್ ತಿನ್ನಿಸ್ಬೇಕು ಏನ್ ತಿನ್ಬೇಕು ನಂಗೆ ಅರ್ಥನೇ ಆಗಲಿಲ್ಲ. ಅದು ಹಾಳಾಗಿ ಹೋರು ಮರ ಆಗ್ತೀವಿ. ಇದರ್ಥ ಏನು? ಇವು ಸತ್ಯ, ಧರ್ಮ, ಅಹಿಂಸಾ, ಅಸ್ಥೇಯ, ಬ್ರಹ್ಮಚರ್ಯ ಮೊದಲಾಗಿರ್ತಕ್ಕಂಥ ಉತ್ತಮ ಗುಣಗಳು, ಉತ್ತಮ ಸ್ಥಿತಿಗತಿಗಳು ಎಲ್ಲಿ ಹೋದವು ಹೇಳಲಿಕ್ಕೆ ಬರುವುದಿಲ್ಲ. ಇವತ್ತು ಮುಂಜಾನೆ ಅದು ನಡೀತು ಖಾದಿ ಗ್ರಾಮೋದ್ಯೋಗದೊಳಗೆ. ಹಂಗೆ ನಡೆಯಕ್ಕೆ ಹೋಗಿನ ಇಂಥವ್ರು ಇರಬಾರದು ಅಂತ ಗಾಂಧೀಜಿ ಗುಂಡು ಹಾಕಿದ್ರು. ಯಾಕೆ ಸತ್ಯ ಅಹಿಂಸಾ, ಸತ್ಯ ಮಾತಾಡ್ರಿಪ್ಪ, ಅಹಿಂಸೆಯಿಂದ ಇರ್ರಿ, ರಾಮರಾಮನ್ರಿ, ಎಲ್ಲರನ್ನೂ ಪ್ರೀತಿಸ್ರಿ, ಹಿಂಗೆ ಹೇಳೋರು ನಮ್ಮ ದೇಶದಾಗ ಇರಬಾರ್ದು ಅಂತ ನಮ್ಮ ದೇಶ ಅದನ್ನು ಗುಂಡು ಹಾಕ್ತೇ ಹೊರತು, ಪರಂತು ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಇವತ್ತು ನಾವು ಎಲ್ಲೋ ಹೊಳೆಯಾಗೋ ಹಳದಾಗೋ ಕೈ ಬಿಟ್ಟು ಆರಾಮ್ ಕುಂತೀವಿ. ಕಾರಣ ಏನು ಅಂದ್ರೆ ಇದು ಕಲಿ ಪ್ರಭಾವ.
ಕಲಿಪ್ರಭಾವ. ಯಾರು ಮಾಡ್ಬೇಕಂದ್ರೆ ಯಾರ್ದು ಅಲ್ಲಿದ್ರು. ಅದಕ್ಕೆ ನೋಡು, ಸಿದ್ಧಾರೂಢ ಭಾರತಿ ಜಗತ್ತಿನ ಜನರು ಹಿಂಗದಾರ. ಈಗ ಬರೇ ಮತ್ತೊಬ್ಬರು ನಿಂದ ಮಾಡೋದು, ಮತ್ತೊಬ್ಬರನ್ನ ಎಳೆಯುವುದು, ತನ್ನ ದುರ್ಗುಣಗಳನ್ನು ಮುಚ್ಚಿಡುವುದು, ಇನ್ನೊಬ್ಬರ ಸದ್ಗುಣಗಳಲ್ಲಿ ದುರ್ಗುಣಗಳನ್ನು ಹುಡುಕುದು. ಹೆಂಗ ಅಂದ್ರೆ ಹೇಳ್ತೇನೆ ನಿಮಗೆ. ರಾಮಕೃಷ್ಣ ಪರಮಹಂಸರು ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಹದ್ದಿದೆ, ಹದ್ದು. ಹದ್ದು ಎಷ್ಟೋ ದೂರ ಗಗನಾಂಗಣದಲ್ಲಿ ಅದು ಉಡ್ಡಾಣ ಮಾಡ್ತಾ ಇರ್ತದೆ. ಭೂಮಿ ಬಿಟ್ಟು ಎಷ್ಟೋ ದೂರ ಇರ್ತದೆ. ಎಷ್ಟು ಎತ್ತರಕ್ಕೆ ಹಾರಿದ್ರು ಅದ್ರ ದೃಷ್ಟಿ ಎಲ್ಲಿರ್ತದಪ್ಪ ಅಂತ ಕೇಳಿದ್ರೆ, ಯಾವುದರ ಊರ ಹೊರಗೆ ಯಾವರ ದನ ಸತ್ತಿದ್ರೆ ಆ ಕೊಳೆತ ದನಗಳ ಮಾಂಸದ ಮೇಲೆ ಅದರ ದೃಷ್ಟಿ ಇರ್ತದೆ. ಅದೆಲ್ಲ ಕಂಡಾಪಟ್ಟಿ ಎತ್ತರ ಮೇಲೆ ಗಗನಾಂಗಣದಲ್ಲಿ ಅದು ಉಡ್ಡಾಣ ಮಾಡ್ತದೆ. ಆದ್ರೆ ಲಕ್ಷ್ಯ ಎಲ್ಲದ ಅಂದ್ರೆ ಕೊಳೆತ ಹೆಣಗಳ ಮೇಲೆ ಅದರ ಲಕ್ಷ್ಯ ಇರುವಂತೆ ಇವತ್ತ ಬೇಕಾದಷ್ಟು ದೊಡ್ಡ ಪಂಡಿತನಾಗ್ಯಾನ, ದೊಡ್ಡ ಶ್ರೀಮಂತನಾಗ್ಯಾನ, ದೊಡ್ಡ ಅಧಿಕಾರಿ ಆಗ್ಯಾನ, ದೊಡ್ಡ ಮನುಷ್ಯ ಆಗ್ಯಾನಂದ್ರೂ ಕೂಡ ಅವನ ಲಕ್ಷ್ಯ ಇಲ್ಲದ ಅಂತಂದ್ರೆ ಇನ್ನೊಬ್ಬರ ಹೃದಯದಲ್ಲಿ ದುರ್ಗುಣಗಳೆಂಬ ಹೆಣದ ಮಾಂಸ ಹುಡುಕುದ ಅವನ ಉದ್ದೇಶ ಆಗಿರ್ತದೆ. ಬಾಕಿದೇನಿಲ್ಲ. ಮತ್ತೊಬ್ಬರಲ್ಲಿರುವ ದುರ್ಗುಣಗಳನ್ನು ಹುಡುಕ್ತಾ ಇದ್ದಾನ. ಶಾಸ್ತ್ರೇತದ ಪರರ ದುರ್ಗುಣಗಳನ್ನು ಮರೆಯುತ್ತ ಆದರಿಪುದೇ ಚಂದ. ಇನ್ನೊಬ್ಬರು ದುರ್ಗುಣಗಳನ್ನ ಅಭ್ಯಾಸ ಮಾಡುವುದಕ್ಕಿಂತಲೂ ಇನ್ನೊಬ್ಬರಲ್ಲಿದ್ದ ಸದ್ಗುಣಗಳನ್ನ ಅಭ್ಯಾಸ ಮಾಡಿದ್ರೆ ಎಷ್ಟೋ ಕಲ್ಯಾಣ ಆಗ್ತಿತ್ತು. ಪರಂತು ಆ ಭಾಗ್ಯ ಮಾನವರಿಗಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಕಲಿಯ ಪ್ರಭಾವ, ಕಲಿ ಪ್ರಭಾವ. ಅದಕ್ಕೆ ನೋಡು, ನೀನು ಒಂದು ಕೆಲಸ ಮಾಡು ಸಿದ್ದಪ್ಪ ಅಂತಾರೆ ಗುರುಗಳು. ಧರೆಯೊಳೆಯ ಪುರ ಕ್ಷೇತ್ರಗಳ ಸಂಚರಿಸಿ ಪರಮತಗಳನ್ನು ಖಂಡಿಸಿ ಪರದಿ ಪರಮಾದ್ವೈತ ಮತಮಂ ನೀನು ಸ್ಥಾಪಿಸುತ್ತ ನಿರುತ ಜನರು ಭಕ್ತಿ ಪುಟ್ಟಿಸಿ ಪರಮ ಪಂಚಾಕ್ಷರಿಯ ನುಡಿಸುತ್ತ ಬರಲು ತಾವಧಿಕಾರಿ ಜನಗಳ ವರ್ಗೆ ಬೋಧಿಸುತ್ತ ವರ್ಗೆ ಬೋಧಿಸುತ್ತ. ಈ ಭಾರತದಲ್ಲಿ ಎಷ್ಟು ಕ್ಷೇತ್ರ ತೀರ್ಥಗಳಿದ್ದಾವೋ ಎಲ್ಲ ಕಡೆಗೂ ಸಂಚಾರ ಮಾಡು, ಅದ್ವೈತ ಮತವನ್ನು ವಿಸ್ತಾರ ಮಾಡು, ಜನರಲ್ಲಿ ಭಕ್ತಿ ಹುಟ್ಟಿಸು ಮೊದಲಂತ. ಭಕ್ತಿ ಹುಟ್ಟಿಸು. ಆ ಭಕ್ತಿ ಹುಟ್ಟಿಸುವುದಕ್ಕಾಗಿ ಪರಮ ಪಂಚಾಕ್ಷರಿ ಮಂತ್ರವನ್ನ ಹೊರಗಾಕು. ಜಗತ್ತು ಜಯಂಕರಿಸಲಿ. ಆ ನಾಮಸ್ಮರಣೆಯನ್ನು ಮಾಡೋಣದರಿಂದ ಅವರು ಪಾಪರ ಸುಟ್ಟು ಹೋಗ್ತಾ ಇದ್ದಾವ. ಭಕ್ತಿ ಹುಟ್ಟುತ್ತದೆ. ನಿನ್ನ ಕಡೆಗೆ ಬಂದ್ರು ಅಂದ್ರೆ ಅವರಿಗೆ ನೀನು ತತ್ವೋಪದೇಶವನ್ನು ಮಾಡಿ ಅನುಗ್ರಹ ಮಾಡು ಅಂತ ಗುರುಗಳು, ಗಜದಂಡ ಸ್ವಾಮಿಗಳು ಸಿದ್ಧಾರೂಢ ಭಾರತಿಗೆ ಆದೇಶವನ್ನು ಮಾಡ್ತಾ ಇದ್ದಾರೆ. ಓಂ ನಮಃ ಶಿವಾಯ ಈ ಮಹಾಮಂತ್ರವನ್ನು ಉಚ್ಚರಿಸಿದ್ರೆ ಏನಾದೀತು ಅಂತ ಕೇಳಿದ್ರೆ, ಎಷ್ಟು ಪಾಪ ಸುಡ್ತದ ಅಂತ ಕೇಳಿದ್ರೆ, ಋಗ್ವೇದದಲ್ಲಿ ಇದಕ್ಕೊಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಒಮ್ಮೆ ಓಂ ನಮಃ ಶಿವಾಯ ಎಂದರೆ ಎಷ್ಟು ಪಾಪ ಸುಡಬೇಕೋ ಅಷ್ಟು ಪಾಪನ ಜಗತ್ತಿನಾಗ ಇನ್ನೂ ಯಾರು ಮಾಡಿಲ್ಲ ಅಂತ. ಅಂದ್ರೆ ಸದಾ ಅಂದ್ರೆ ಏನಾದೀತು? ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನು ಸರ್ವೇಷಾಮಪಿ ಜಂತೂನಾಂ ಸರ್ವ ಪಾಪ ಕ್ಷಯೋ ಭವೇತ್. ಸರ್ವ ಪಾಪವನ್ನು ಕ್ಷಯ ಮಾಡಿರ್ತಕ್ಕಂಥ ಯಾವ ಪರಮ ಮಹಾಮಂತ್ರವನ್ನ ಸಕಲ ಜೀವಿಗಳಿಗೂ, ಯಾಕಂದ್ರೆ ಅನುಷ್ಠಾನ, ತಪಸ್ಸು, ಯೋಗ, ಅನುಸಂಧಾನ ಕಲಿಯುಗದಲ್ಲಿ ಸಾಧ್ಯವಿಲ್ಲ. ವಾತಾವರಣ ಕಲುಷಿತವಿದೆ. ಆದ್ದರಿಂದ ನಾಮಸ್ಮರಣೆಯನ್ನು ಮಾಡ್ತಾ ನಾಮಸ್ಮರಣೆಯ ದ್ವಾರ ಪವಿತ್ರರಾಗಿ ಭಕ್ತಿ ಹುಟ್ಟಿ ನಿನ್ನ ಕಡೆಗೆ ಬಂದಿರತಕ್ಕಂಥ ಸಕಲ ಮಾನವರಿಗೆ ನೀನು ಅವರಿಗೆ ಉಪದೇಶವನ್ನು ಮಾಡಿ ತತ್ವಮಸಿ ಮಹಾವಾಕ್ಯವನ್ನು ಹೇಳಿ ಯಥಾರ್ಥ ಕೃಪೆಯನ್ನ ಮಾಡು. ಬರದಿ ಜಗ ಉದ್ಧರಿಸು. ಗುರುಗಳು ಶಿಷ್ಯನನ್ನು ಮುನ್ನಿಲ್ಲಿಸಿಕೊಂಡು ಸಿದ್ಧಾರೂಢ ಭಾರತಿ ಅಂತ ಕರೆದು ನಿನಗೆ ಶಿವನು, ವೇದವು, ಕರಣಗಳು ಅನುಗ್ರಹಿಸಲಿ. ಶಿವಾನುಗ್ರಹವಾಗಿದೆ, ವೇದಾನುಗ್ರಹವಾಗಿದೆ, ಅಂತಃಕರಣಾನುಗ್ರಹವಾಗಿದೆ,
ಗುರು ಅನುಗ್ರಹವೂ ಆಗಿದೆ. ಅಯ್ಯ, ಕೃಪಾಚತುಷ್ಟಯಗಳು ನಿನ್ನನ್ನ ಆವರಿಸಿದ್ದಾರೆ. ನಿರುತವು ಯಾವಾಗಲೂ ಈ ಅಮರಗುಂಡ ಕ್ಷೇತ್ರದ ಮಲ್ಲಿಕಾರ್ಜುನನು ನಿನಗೆ ದೀರ್ಘಾಯುಷ್ಯವನ್ನು ಕೊಡಲಿ. ಸಿದ್ಧಾರೂಢ ಭಾರತಿ, ನೀ ಸಂಚರಿಸಿದಲ್ಲಿ ಪುಣ್ಯಲತೆಯು ಬೆಳೆಯಲಿ, ನೀ ಪಾದವನ್ನಿಟ್ಟಲ್ಲಿ ಪಾಪವು ಕ್ಷಯಿಸಲಿ, ನಿನ್ನ ನಾಮಸ್ಮರಣೆಯು ಅವಿಶ್ರಾಂತವಾಗಿ ಮುಂದುವರಿಯಲಿ, ನಿನ್ನ ಅದ್ವೈತ ಉಪದೇಶವು ಜಗತ್ತನ್ನು ಪಾವನಗೊಳಿಸಲಿ ಅಂತ ಹಿಂಗ ಗುರುಗಳು ಸಿದ್ಧಾರೂಢರಿಗೆ ಆಶೀರ್ವಾದ ಮಾಡಿ ಆಶ್ರಮದಿಂದ ಇನ್ನು ನೀನು ಹೋಗಬಹುದು. ಗಜಂಡ ಸ್ವಾಮಿಗಳು ಅಂತಃಕರಣ ಪೂರ್ವಕವಾಗಿ ಸಿದ್ಧನಿಗೆ ಪರಿಸಿ ಕಡುಸುಖ ದುಃಖವೆಂದೆಂಬ ಭೋಗವೆನಿಪ ಆರಾಧ್ಯ ಕರ್ಮವು ಕರ್ಮಕ್ಕನುಸಾರವಾಗಿ ಬರೆ ಸಮಭಾವದೋಳು. ಅಪ್ಪ, ಜಗತ್ತಿದು ಸಿದ್ಧಾರೂಢ ಭಾರತಿ, ಸುಖನ ಬರ್ತವಂತಲ್ಲ, ದುಃಖನ ಬರ್ತವಂತಲ್ಲ, ಕರ್ಮಜನ್ಯವಾಗಿರ್ತಕ್ಕಂಥ ಸುಖ ದುಃಖಗಳು ಏನೇ ಬಂದ್ರೂ ಕೂಡ ಸಮನಾಗಿ ನೋಡು. ದುಃಖನೂ ಗ್ಯಾರಂಟಿ ಇಲ್ಲ, ಸುಖನೂ ಗ್ಯಾರಂಟಿ ಇಲ್ಲ. ಭಾಳ ಮಂದಿ ಏನ್ ತಿಳ್ಕೊಂಡಿರ್ತಾರೆ, ಸುಖ ಗ್ಯಾರಂಟಿ ಅಂತ. ನೋಡ್ರಿ, ನೀವು ನಿಮ್ಮನ್ನ ದಿವಸಕ್ಕೊಮ್ಮೆ ಚಿಂತೆಗೆ ಈಡು ಮಾಡ್ತದ. ಮತ್ತದು ಇದ್ದಲ್ಲಿ ಇರುವುದಲ್ಲ ಸುಖ. ಯಾವಾಗ ಹೋಗ್ತದೋ ಯಾವಾಗ ಬರ್ತದೋ ಗ್ಯಾರಂಟಿ ಇಲ್ಲ. ಸುಖವೂ ಅಸ್ಥಿರ, ದುಃಖವೂ ಅಸ್ಥಿರ. ಇವೆರಡನ್ನೂ ತಿಳಿದು ಎರಡನ್ನೂ ಸಮಭಾವದಲ್ಲಿ ಊಟ ಮಾಡುವ ಯೋಗಿ ವರನಾಗು. ವರತಿಕ್ಷಾಮತಿಯಿಂದ ಎಲ್ಲವನ್ನೂ ಸಮನಾಗಿ ಊಟ ಮಾಡಿ ಧನ್ಯನಾಗು ಪುಣ್ಯಾತ್ಮ ಅಂತ ಹೇಳಿ ಗುರುಗಳಂತಾರೆ, ಕಂದ ಸಿದ್ಧಾರೂಢ ಭಾರತಿ ಎಂದು ತನ್ನಯ ತಂದೆ ಗುರುಪದದಿಂದ ಪಡೆದ ಶಿರ್ವಚನದಿಂ ಧನ್ಯನಾಗುತ್ತ ಕಂದುರಾನಂದಾಬ್ದಿಯುಕ್ತ ಚಂದದಿಂ ಕುಣಿದು ಗುರುಗಳ ಸಮ್ಯಕ್ ಕರುಣ ಮಂದಿಗೆ ಹಾಡಿ ಹರಿಸುತ್ತ ಆಶೀರ್ವಚನವನ್ನು ಕೇಳಿ ಧನ್ಯನಾದ ಸಿದ್ಧಾರೂಢ ಭಾರತಿ ಆನಂದ ಉಕ್ಕಿ ಕಣ್ಣಿನಲ್ಲಿ ಆನಂದಾಶ್ರುಗಳು ಉಕ್ಕುತ್ತ ಕುಣಿದು ಆತನ ಕರುಣಕ್ಕೆ ಪಾತ್ರನಾಗಿರ್ತಕ್ಕಂಥ ತಾನು ಆತನ ಚರಣಗಳನ್ನ ಹಾಡಿ ಹರಿಸುತ್ತಿದ್ದಾನೆ. ಇದು ಒಬ್ಬ ಶಿಷ್ಯ ಪರಿಪೂರ್ಣನಾದ ಮೇಲೆ ಗುರುಗಳು ಆತನನ್ನ ಆಶ್ರಮದಿಂದ ಹೊರಗೆ ಹೋಗುವ ಕಾಲದಲ್ಲಿ ಹೇಳುವ ಮಾತುಗಳು. ಹ್ಯಾಂಗ ತಂದೆ ಮಕ್ಕಳನ್ನ ಹೊರಗೆಲ್ಲರ ವ್ಯವಹಾರ ಕಳಿಸ್ಬೇಕಾದ್ರೆ ಹೇಳ್ತಾನೆ, ಹ್ಯಾಂಗ ತಾಯಿ ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ತಾ ಇದ್ದಾಳೆ, ಹಂಗ ಗುರುಗಳು ಶಿಷ್ಯನಿಗೆ ಇನ್ನಿತೆಲ್ಲ ಆಶೀರ್ವಾದವನ್ನು ಮಾಡಿ ನೀನಿನ್ನ ಲೋಕೋದ್ಧಾರವನ್ನು ಮಾಡು, ಇನ್ನ ಜಗತ್ತಿನಲ್ಲಿ ಈ ವೇದಾಂತ ವಿದ್ಯೆಯನ್ನ ಪ್ರಸಾರ ಮಾಡು ಅಂತ ಹೇಳಿದಾಗ ಗುರುಗಳನ್ನು ಕೊಂಡಾಡ್ತಾರೆ ಸಿದ್ಧಾರೂಢರು. ಅಪಾನಿ ಎಂಥವ ಗುರು, ಎಂಥವಪ್ಪ? ಜೀವ ಕೊಲ್ಲುವ, ಜಾತಿ ಕೆಡಿಸುವ, ಭಾವ ಬ್ರಹ್ಮದಿ ನೆಲೆಯಗೊಳಿಸುವ ಕೇವಲ ಆತ್ಮ ರಾಮ ನೀಂ ನಿಜವೆಂದು ಬೋಧಿಸುವ ಗುರುವಿನ ಲಕ್ಷಣ. ಪಾವನಕ್ಕೆ ಪಾವನನೇ ಮೇಣ್ ಬಹು ಕೋವಿದರ್ಗಂ ಕೋವಿದನೆ ಸದ್ಭಾವದೋಳ್ ಸದ್ಭಾವನೆ ಗುರುವರನೇ ನತನಪ್ಪೆ. ಎಂಥವಪ್ಪ ಗುರು ಅಂದ್ರೆ ಜೀವ ಕೊಲ್ಲವ. ಜೀವ ಕೊಲ್ಲವಂತ ಜೀವನೇ ನಾನೆಂಬ ಭಾವನೆಯನ್ನ ಕಳೆದು ಬ್ರಹ್ಮವೇ ನಾನೆಂಬ ಭಾವನೆಯನ್ನು ನಿಲ್ಲಿಸುವ ಗುರು ಜೀವ ಕೊಲ್ಲವ ಅಂತ ಹೇಳಿ. ಜೀವ ಕೊಲ್ಲವ ನಾಗಲಿಂಗಪ್ಪನವ್ರು ಹೇಳಿದ್ರಂತ, ಕಲಾದಿಗಳಿಗೊಂದು ದೊಡ್ಡ ಪ್ರಕರಣ ಆಯ್ತು. ಅಲ್ಲಿ ಬ್ರಿಟಿಷರು ಅರಣ್ಯಾಧಿಕಾರಿಗಳಿದ್ರು. ಅಕಸ್ಮಾತ್ ನಾಗಲಿಂಗಪ್ಪನವರಲ್ಲಿ ಹೋದರು. ಅಲ್ಲಿ ಏನು ಚಮತ್ಕಾರ ಆಗಿರೋದು, ಆ ಆಫೀಸರ್ಗೆ ಬಹಳ ದಿವಸಕ್ಕೆ ಒಂದು ಗಂಡು ಮಗ ಹುಟ್ಟಿತ್ತು. ಆ ಗಂಡು ಹುಡುಗನ ಇಟ್ಕೊಂಡು ಒಬ್ಬ ದಾಸಿ ಆ ಟೆಂಟ್ನ ಹೊರಗೆ ನಿಂತಿದ್ಲು. ಇದನ್ನ ಆ ಕೂಸು ನೋಡಿದೆವ ನಾಗಲಿಂಗಪ್ಪ. ಸುಮ್ಮನೆ ಇರಬೇಕಿಲ್ಲ, ಬಡ ಆ ಕೂಸು ಕಸ್ಕೊಂಡು ಓಡಿಬಿಟ್ಟ. ಆಕೆಗೆ ಭಯಂಕರ ಭಯ ಆಯ್ತು. ಯಾವನೋ ಸಾಧು ಬಂದು
ಕೂಸು ಕಸ್ಕೊಂಡು ಹೋದ ಅಂತ ಚಿಟ್ನ ಚೀರಿ ಅಳಕ್ ಶುರು ಮಾಡಿರ್ಲು. ನಾ ಕೂಡ್ ನೀ ಕೂಡಿ ಎಲ್ಲರೂ ಕೂಡಿದ್ರು, ಎಲ್ಲರೂ ಬೆನ್ನು ಹತ್ತಿದ್ರು. ನಾಗಲಿಂಗಪ್ಪನವ್ರು ನೋಡಿದ್ರು, ಇನ್ನು ಬಿಡುದ್ರು ಬಾ ಇವ್ರು ಅಂದವನ ಬಡಬಡ ಆ ಕೂಸು ಹೆಗಲ ಮ್ಯಾಗ ಹಾಕ್ಕೊಂಡು ದೊಡ್ಡ ಬಾವಿ, ಆ ಬಾವ್ಯಾಗ ಹಾರಿಬಿಟ್ಟ. ಬಾವ್ಯಾಗ ಹಾರಿದ ಆತು ಹುಚ್ಚ ಹುಡುಗನ ಕೊಂದ ಅಂತ ಹೇಳಿ ಬಾವ್ಯಾಗ ಇಳಿಯವ್ರನ್ನ ಕರೆದು ಕಂಡಾಪಟ್ಟು ಜನರನ್ನ ಇಳಿಸಿದ್ರು, ಲಘು ತೆಗಿಲಿ ಅಂತ ಹೇಳಿ. ಎಲ್ಲಿ ಸಿಗಬೇಕು? ಎಲ್ಲ ಕಲ್ಲು ಪಟ್ರಿ ಗಿಟ್ರಿ ಎಲ್ಲ ಹುಡುಕಾಡಿದ್ರು, ಕೆಸರು ಬಸರು ಎಲ್ಲ ತೆಗೆದು ನೋಡಿದ್ರು, ಎಲ್ಲೂ ಇಲ್ಲ. ಹಾರಿಕೊಂಡಿದ್ದರೆ ಖರೆ, ಹೆಣ ಸಿಗುವಲ್ಲು. ಮುಂದೆ ಒಂದು ಅರ್ಧ ತಾಸಿಗೆ ಒಡ ಆ ಕೂಸು ಎತ್ತಿಕೊಂಡು ಅದ್ರ ಕೈಯಾಗ ಒಂದು ಚಾಕ್ಲೇಟ್ ಕೊಟ್ಕೊಂಡು ತಿರುಗಾಡ್ಕೊಂತ ಬಂದು ಆ ದಾಸಿ ಕೈಯಾಗ ಕೊಟ್ಟು, ತಗೋ ನಿನ್ನ ಮಗನ ಕೊಲ್ಲಕ್ಕೆ ಓದಿದ್ನೇನು, ತಿನ್ನಿಸ್ಬೇಕಂತ ಓದಿದ್ದೆ, ಎಷ್ಟು ಬಬ್ಬಾಟ ಮಾಡಿದ್ವಿ ಅಂತ ಕೊಟ್ಟ. ಆಕೆಗೆ ಆಶ್ಚರ್ಯ ಆಯ್ತು, ಇದೇನು ದೆವ್ವೋ ಮನುಷ್ಯನೋ ಭೂತೋ ಅಲ್ರಿ, ನಮ್ಮ ಇದ್ರಿಗೇನೆ ಬಾವಿ ಹಾರ್ಕೊಂಡ ನೀವ, ಏನಿದು ವಿಚಿತ್ರ. ಸುದ್ದಿ ಹೋತವ್ರು ಬಾವಿ ದಂಡಾಗಿದ್ದ ಸಾಹೇಬ್ರಂದ್ರು, ಏನಿದು ಆಶ್ಚರ್ಯ, ಅಲ್ಲೇ ಹೋಗೆ ನೀವ. ಆ ಕೂಸೋದ ಯಾರು? ನಾನು ಅಂದ. ಮತ್ತ ಅದನ್ನ ಬಾವ್ಯಾಗ ಹಾರ್ಕೊಂಡಲ್ಲ ಕೂಸು ತಗೊಂಡು, ಹೌದಲ್ಲ? ಹೌದು. ಮತ್ತು ಹೊರಗಿಂದ ಬಂದಲ್ಲ? ಬಂದಿದ್ದಲ್ಲ. ಇವನ್ ತಡಬಾರ್ದು ಅಂದ ಅವ ಸಾಹೇಬ. ಮತ್ ನನಗ್ ತಗೊಂಡು ಬಾವಿ ಹಾರು ಮಗನ ಇವ. ಎಲ್ಲಿ ಗೊತ್ತಿನ ಮಂದಿ ಅಲ್ಲ ಸತ್ಪುರುಷರು, ಅದಕ್ಕೆ ಬೇಡ ಅಂತ ಹೇಳಿ ಇವನು ಬರಬ್ಬರಿ ಮಾಡಬೇಕು ಅಂದ. ನಿನ್ನ ಹೆಸರೇನು? ಅಜಾತ್. ಅಜಾತ್ ಅಜಾತ್. ನಿಮ್ಮೂರು ಯಾವುದು? ನಿರಂಜನಪುರ. ನಮ್ಮೂರು ನಿರಂಜನಪುರ. ನನ್ನ ಹೆಸರು ಅಜಾತ. ಮತ್ತೇನ್ ಬೇಕು ಬರ್ಕೊಳ್ಳೋ? ಅರಬಿ ಸಾಬ ಅಂದ. ಅವ್ರಿಗೆ ಬ್ರಿಟಿಷರಿಗೆ ಅರಬಿ ಸಾಬ ಅಂತ ಕರಿತಿದ್ರು ಅವ್ರು, ನಾಗಲಿಂಗಪ್ಪಜ್ಜವರು. ನಿಮ್ಮ ಉದ್ಯೋಗ ಏನೋ ಅಂದವ. ಜೀವ ಕೊಲ್ಲೋದು. ತಪ್ಪೋ ಅನ್ನೋ. ಜೀವ ಕೊಲ್ಲೋದಂದ್ರೆ ಅದಕ್ಕೆ ನಮ್ ಕೂಸು ಕರ್ಕೊಂಡು ಬಾಗ ಹಾರಿದೀವ ಅನಿಸ್ತು. ಜೀವ ಕೊಲ್ಲುವುದಿದರರ್ಥ ಜೀವ ಭಾವನೆಯನ್ನ ಇಲ್ಲದಂತೆ ಮಾಡುವರು. ಇದು ಜೀವ ಕೊಲ್ಲುವ ದೃಷ್ಟಾಂತ. ಆದ್ದರಿಂದ ಸತ್ಪುರುಷರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜೀವ ಭ್ರಾಂತಿಯನ್ನು ಬಿಡಿಸ್ತಾರೆ. ಅದಕ್ಕೆ ಹೇ ಗುರುವೇ ಜೀವ ಕೊಲ್ಲುವವ. ಮತ್ತೆಂಥವು ನೀನು ಜಾತಿ ಕೆಡಿಸುವವ. ಜಾತಿ ಬೆಳೆಸೋ ಗುರು ಅಲ್ಲ. ಅವರು ಗುರುಗಳು ಹೌದು, ಅಲ್ಲ ಅಂತಲ್ಲ, ಆದ್ರೆ ಜ್ಞಾನಿ ಗುರುಗಳಲ್ಲ. ಮೋಕ್ಷಕ್ಕೆ ಹೊಂದಿಸು ಗುರುಗಳಲ್ಲ. ನಮ್ಮ ಜಾತಿ ಅಂತ ಜಾತಿ ಇಲ್ಲ. ನಮ್ಮ ಜಾತಿ ಪಾತಾಳದಾಗಿಂದ ಧಡಗ್ಗನ ಎದ್ದದ್ದ ಕೈಲಾಸಕ್ಕೆ ಹೋಗಿ ಕೈಲಾಸದಾಗ ವಸ್ತು ಇದ್ದು ಅಲ್ಲಿಂದ ಧಡಗ್ಗನ ಭೂಮಿಗೆ ಬಿದ್ದೈತಿ. ಇಂಥ ಜಾತಿಯಾಗ ಹುಟ್ಟಿದವ ಮುಕ್ತನಾಕ್ಕನ, ಇಂಥ ಜಾತಿಯಾಗ ಹುಟ್ಟಿದವ ಮೋಕ್ಷವಂತನ, ಆಚೆ ಕಡೆ ಓಣೆ ಹುಟ್ಟಿದವ ನರಕಕ್ಕೆ ಹೋಗ್ಕನ, ಬೆಂಕಿ ಹಚ್ಚುಕ್ ಏನ್ ಮಾಡಬೇಡ. ಅದಕ್ಕೆ ದೇಹ ನೀನಲ್ಲ ಅಂತ ಹೇಳೋವಾಗ ಜಾತಿ ನೀನಂತ ಹೇಳಲಿಕ್ಕಾಕತ್ತೆ. ಅದಕ್ಕೆ ಜಾತಿ ಗಡಿಸುವ ಭಾವದಲ್ಲಿ ಬ್ರಹ್ಮವನ್ನು ನೆಲೆಗೊಳಿಸುವ ಪರಿಪೂರ್ಣ ಆತ್ಮ ರಾಮನೇ ನೀನೆಂದು ಉಪದೇಶ ಮಾಡುವ ಗುರುವೇ. ನೀನು ಕೋವಿದರಿಗೆ ಕೋವಿದ, ಭಾವನೆಗೆ ಸದ್ಭಾವ ನೀನು. ನಿನಗೆ ನಮಸ್ಕಾರವಿರಲಿ. ನೀನು ಶುದ್ಧ ಶೈವನೂ ಹೌದು, ನೀನು ಪರಮ ಬ್ರಾಹ್ಮಣನೂ ಹೌದು. ಮತ್ತು ಬ್ರಾಹ್ಮಣ ಶೈವನಲ್ಲದೆ ಸಚ್ಚಿನ್ ಮಾತ್ರವರ ವೇದಾಂಗನೂ ಹೌದು. ಹರನೇ ನೀಮ್ನರನಾಗಿ ಧರೆಗವತರಿಸಿ ಬಹುಜನರ ಪೊರೆಯುವ ಪರಮ ಶ್ರೀಗುರು ಕಾರುಣ್ಯ ಮಂಗಲ ಮೂರ್ತಿಯೇ ನಮಿಸು. ನಮಿಪೆ ನಿನ್ನ ನಮಸ್ಕಾರ ಗುರುನಾಥ. ನಿನ್ನೆಷ್ಟಂತ ಕೊಂಡಾಡ್ಲಿ. ಶರಣು ಗುರುಕುಲ ಭಾನು, ಶರಣು ನತ ಸುರಧೇನು, ಶರಣು ನಿಮಗಾನು ಪರನಲ್ಲವಿನ್ನೇನು, ಶರಣು ಮಿಗೆ ಶರಣು ಗುರುವರ್ಯ. ಅನುಭವ ಸಾರದಲ್ಲಿ ನಿಜಗುಣರಂತಾರೆ, ಶರಣು ಗುರುಕುಲ ಭಾನು, ಶರಣು ನತ ಸುರದೇನು, ಶರಣು ನಿಮಗಾನು ಪರನಲ್ಲ. ಗುರುವೇ, ದೇಹ ದೃಷ್ಟಿಯಿಂದ ನಾನು ನೀನೆಂಬುದಾಗಿ ತೋರ್ತಾ ಇದ್ರು ಕೂಡ ಚೈತನ್ಯ ದೃಷ್ಟಿಯಿಂದ ನೀನೇ ನಾನು, ನಾನೇ ನೀನೆಂಬುವ ಜ್ಞಾನವನ್ನು ಕೊಟ್ಟ ಮಹಾತ್ಮ, ನಿಂಗೆ ಇನ್ನೇನು ಕೊಡ್ಲಿ, ಶರಣೆಂಬುದಲ್ಲದೆ ಇನ್ನೇನು ಕೊಡ್ಲಾರೆ ಅಂತೂ ಅಂದಂಗ ಇಲ್ಲಿ ಅಪ್ಪ ಅವರು ಸಿದ್ಧಾರೂಢ ಭಾರತಿಗಳು ಕೊನೆಗೊಂದು ಮಾತಂತಾರೆ.
ಧನ್ಯನಾದೆನು ನಿನ್ನ ನೋಟದಿ, ಧನ್ಯನಾದೆನು ನಿನ್ನ ಸ್ಪರ್ಶದಿ, ಧನ್ಯನಾದೆನು ನಿನ್ನ ಕರುಣದಿ, ನಿನ್ನ ನುಡಿಯಿಂದ ಧನ್ಯನಾದೆನು ನಿನ್ನ ಧ್ಯಾನದಿ, ಧನ್ಯನಾದೆನು ನಿನ್ನ ಪದದಿ, ಧನ್ಯನಾದೆನು ನಿನ್ನ ಆಶ್ರಯಿಸಲಿಕ್ಕೆ ನಾಂ ಧನ್ಯ. ನಿನ್ನ ನೋಟದಿಂದ ಧನ್ಯನಾದೆ, ನಿನ್ನ ಸ್ಪರ್ಶದಿಂದ ಧನ್ಯನಾದೆ, ನಿನ್ನ ಕರುಣೆಯಿಂದ ನಿನ್ನ ನುಡಿಯಿಂದ ಧನ್ಯನಾದೆ, ನಿನ್ನ ಧ್ಯಾನದಿ ನಿನ್ನ ಪಾದ ಪೂಜೆಯಿಂದ ನಿನ್ನನ್ನು ಆಶ್ರಯಿಸೋಣದರಿಂದ ಗುರುನಾಥ ಧನ್ಯನಾದೆ. ನನ್ನನ್ನು ಸದಾ ಅಗಲದಂತಿರು. ವಂದಿಪೆನು ಮುನಿಕುಲ ಸುಮುಕುಟಕನೆ, ವಂದಿಪೆನು ಮುನಿಕುಲ ಸುವಂದ್ಯನೆ, ವಂದಿಪೆನು ಮುನಿಕುಲ ಸುದೀಪನೆ, ಸಂತ ಜನ ಸೇವ್ಯ. ಮುನಿಕುಲಕ್ಕೆ ನೀನು ಮುಕುಟಪ್ರಾಯ. ಮುನಿಕುಲದಿಂದ ವಂದನಾಗಿರ್ತಕ್ಕಂಥ ಪಾದಪದ್ಮವುಳ್ಳವ. ಸಕಲ ಮುನಿಕುಲದಿಂದ ಸೇವೆಯನ್ನು ಮಾಡಿಸಿಕೊಳ್ಳುವ ಸಂತ ಜನ ಸೇವ್ಯ. ಮುನಿಕುಲಕ್ಕೆ ಪ್ರಾಣನಾಗಿರ್ತಕ್ಕಂಥವ, ಮುನಿಕುಲಕ್ಕೆ ಜೀವನ ಆಗಿರ್ತಕ್ಕಂಥವ, ಅಖಿಲ ತ್ರಾಣ ಶ್ರುತಿಮೂರ್ತಿಯೇ ನಿಂಗೆ ನಮಸ್ಕಾರ ಅಂತ ಹೇಳಿ ಗುರು ಎಲ್ಲಿ ನಿಂತಿದ್ರು ಅಲ್ಲಿ ಸಿದ್ಧಾರೂಢ ಭಾರತೀಯವರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆಜ್ಞೆ ಪಡೆದುಕೊಂಡು, ಅಪ್ಪ ಇನ್ನು ಅಪ್ಪಣೆ ಕೊಡು, ಎಲ್ಲಿ ನಾನಿರ್ತೀನಿ ಅಲ್ಲಿ ನೀನಿದ್ದು ನಿನ್ನ ಅನುಗ್ರಹ ಕೊರತೆಯಾಗದಂತೆ ಅನುಗ್ರಹಿಸುವಂತ ಹೇಳಿ ಇಲ್ಲೇ ಸಿದ್ಧಾರೂಢ ಭಾರತೀಯವರು ಸಂಚಾರಕ್ಕೆ ಅಣಿಯಾಗಿ ಹೊರಡ್ತಾ ಇದ್ದಾರೆ. ಆ ಸಂಚಾರ ಮಾಡ್ತಾ ಎಲ್ಲೆಲ್ಲಿ ಬರ್ತಾರೆ, ಎಲ್ಲೆಲ್ಲಿ ಏನೇನು ಮಹಿಮೆಗಳಾಗ್ತಾ ಇದ್ದಾವೆಂಬುದು ನಾಳಿನಿಂದ ಮತ್ತೆ ಪ್ರಾರಂಭವಾಗುತ್ತದೆ ಸಮಯ. ಆದ್ದರಿಂದ ಈಗೆಲ್ಲರೂ ಜಪಯಜ್ಞ ಯಾವ ನಾಮಸ್ಮರಣೆಯಿಂದ ಕಲಿಯುಗದಲ್ಲಿ ಪಾಪಕ್ಷಯವಾಗುತ್ತದೆ ಅಂತ ಶ್ರುತಿಗಳು ಹೇಳುತ್ತವೆಯೋ, ಗುರುಗಳು ಹೇಳುತ್ತಾರೆಯೋ ಅಂಥಪ್ಪ ಯಾವ ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಮಹಾಮಂತ್ರವನ್ನ ಎಲ್ಲರೂ ಜಪಿಸೋಣ. ಸ್ವಲ್ಪ ಹೊತ್ತು ಶಾಂತರಾಗ್ರಿ. ಲಕ್ಷ ನನ್ನ ಕಡೆ ಕೊಡ್ರಿ. ಭ್ರೂಮಧ್ಯ ಸ್ಥಾನದಲ್ಲಿ ನಿಮ್ಮ ದೃಷ್ಟಿ ಇಡ್ರಿ. ನಿಮ್ಮ ಇಷ್ಟ ದೇವತೆಯನ್ನು ಅಲ್ಲಿ ಆವಾಹನ ಮಾಡ್ರಿ. ಪರಮ ಪಾಪಕ್ಷಯ ಮಾಡತಕ್ಕಂಥ ಷಡಕ್ಷರ ಮಹಾಮಂತ್ರವನ್ನ ಜಪಿಸ್ರಿ. ಶಾಂತರಾಗಿ ಒಂದೇ ಧ್ವನಿಯಿಂದ ಎಲ್ಲರೂ ಅನ್ಬೇಕು. ಓಂ ಅಸ್ಯ ಶ್ರೀ ಷಡಕ್ಷರ ಮಹಾಮಂತ್ರಸ್ಯ ವಾಮದೇವ ಋಷಿ ಅನುಷ್ಠುಪ್ ಛಂದಃ ಓಂ ಬೀಜಂ ಉಮಾಶಕ್ತಿಂ ಶಿವ ಇತಿ ಕೀಲಕಂ ಮಮ ಸಾಂಬ ಸದಾ